ಹಾಸನ ಜಿಲ್ಲೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಜೆ ಗೌಡ್ರ ನೇತೃತ್ವದಲ್ಲಿ ಬಿಜೆಪಿ ಸದೃಢವಾಗಿ ಬೆಳೆದಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೆ ಖಂಡಿತವಾಗಿ ಗೆಲುವು ನಮ್ಮದೇ ಅಂತ ಬಿಜೆಪಿ ಮುಖಂಡ ವೇಣುಗೋಪಾಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 2 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಮಾಜಿ ಶಾಸಕ ಪ್ರೀತಂ ಜೆ ಗೌಡ್ರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಸದೃಢ ಪಕ್ಷವಾಗಿ ಉತ್ತಮ ಸಂಘಟನೆ ಮಾಡಲಾಗ್ತಾ ಇದೆ. ಮಾಜಿ ಜಿಲ್ಲಾಧ್ಯಕ್ಷ ಹಾಗೂ ಹಾಲಿ ಶಾಸಕ ಹುಲ್ಲಳ್ಳಿ ಸುರೇಶ್ ಹಾಗೂ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಅವರು ಈಗ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೆ ಗೆಲುವು ನಮ್ಮದೇ ಆಗುತ್ತೆ ಎಂದರು. ಇನ್ನು ಯಾರು ಕೂಡ ಜೆಡಿಎಸ್ಗೆ ಹೋಗಿಲ್ಲ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಆಗಿದೆ ಅಂತ ನಮಗೆ ರಾಜ್ಯ ಹಾಗೂ ಕೇಂದ್ರದ ಮುಖಂಡರಿಂದ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ಆದರೆ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಬಿಜೆಪಿ ಕಾರ್ಯಕರ್ತರು ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಇದು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ. ಬಿಜೆಪಿ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತನು ಜೆಡಿಎಸ್ ಜೊತೆ ಹೋಗಿಲ್ಲ. ಸಂಸದರು ಗೊಂದಲ ಮೂಡಿಸುವಂತಹ ತಪ್ಪು ಹೇಳಿಕೆಗಳನ್ನ ನೀಡಬಾರದು ಅಂತ ಸ್ಪಷ್ಟಪಡಿಸಿದರು. ನಾವು ಮತ ಕೇಳೋದು ಮೋದಿಗಾಗಿ ಮಾತ್ರ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಆಗಿದೆ. ಜೆಡಿಎಸ್ ಪಕ್ಷದ ಜೊತೆ ಚುನಾವಣೆ ಮಾಡಬೇಕು ಅಂತ ಬಿಜೆಪಿ ಪಕ್ಷದ ಮುಖಂಡರಿಂದ ಆದೇಶ ಬಂದ್ರೆ ನಾವು ನಮ್ಮ ಪ್ರಧಾನಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಿ ಅಂತ ಮತ ಕೇಳ್ತೀವಿ. ಹಾಗೂ ನಮ್ಮ ನಾಯಕರು ಆದ ಆರ್ ಅಶೋಕ್, ಪ್ರೀತಂ ಜೆ ಗೌಡ್ರು, ಸಿಟಿ ರವಿ ಸೇರಿದಂತೆ ನಮ್ಮ ಮುಖಂಡರ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಮೂರ್ತಿ ನ್ಯೂಸ್ 81 ಕನ್ನಡ, ಹಾಸನ. ಹೇಳಿಕೆಯನ್ನ ನೀಡಿರುವ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಜೊತೆಗಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಅತ್ಯಂತ ಖಂಡನೀಯ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲೆಯಲ್ಲಿ 2 ಶಾಸಕರನ್ನ ಗೆಲ್ಲಿಸ್ಕೊಂಡ್ಬಂದು ಇವತ್ತು ಸದೃಢವಾಗಿ ಬೆಳೆದಿದೆ. ಇವತ್ತು ಹಾಸನದಲ್ಲಿ ಪ್ರೀತಂ ಗೌಡ್ರವರ ನಾಯಕತ್ವದಿಂದ ಬಿಜೆಪಿ ಹೆಮ್ಮರವಾಗಿದೆ. ಹಾಗೆ ಸಕಲೇಶಪುರದಲ್ಲೂ ಸಹ ಸಿಮೆಂಟ್ ಮಂಜು ಅವರ ನೇತೃತ್ವದಲ್ಲಿ ಸದೃಢವಾಗಿ ಪಕ್ಷ ಸಂಘಟನೆ ಆಗಿದೆ. ಮಾಜಿ ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ಅವರು, ಶಾಸಕರಾದಂತಹ ಸುರೇಶ್ ಅವರು ಬೇಲೂರು ಕ್ಷೇತ್ರದಲ್ಲೂ ಸಹ ಅಷ್ಟೇ ಸದೃಢವಾಗಿ ಪಕ್ಷವನ್ನ ಕಟ್ಟಿದ್ದಾರೆ. ಹೀಗಿರುವಾಗ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಸಹ ಜೆಡಿಎಸ್ ಪಕ್ಷಕ್ಕೆ ಹೋಗಿಲ್ಲ, ಅಥವಾ ಜೆಡಿಎಸ್ ಪಕ್ಷವನ್ನ ಜೆಡಿಎಸ್ ನಮ್ಮ ಅಭ್ಯರ್ಥಿ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಬೆಂಬಲ ಕೊಟ್ಟಿಲ್ಲ ಅಥವಾ ಅವ್ರ ಜೊತೆಗೆ ಹೋಗಿಲ್ಲ. ನಮಗೆ ಮತ್ತೊಂದು ಮಾಹಿತಿ ಪ್ರಕಾರ ನಮಗೆ ಮೇಲ್ಗಡೆಯಿಂದ ಮೈತ್ರಿ ಆಗಿರ್ಬೋದು, ಆದರೆ ಇಲ್ಲಿ ತನಕ ಒಬ್ಬರು ನಮ್ಮ ರಾಜ್ಯದ ನಾಯಕರು ಅಥವಾ ಸ್ಥಳೀಯ ನಮ್ಮ ಜಿಲ್ಲಾ ನಾಯಕರಾದಂತಹ ಪ್ರೀತಂ ಗೌಡರವರು ಅಥವಾ ಇನ್ಯಾವುದೇ ನಾಯಕರುಗಳು ನಮಗೆ ಜೆಡಿಎಸ್ ಜೊತೆ ಮೈತ್ರಿ ಆಗಿರೋದ್ರ ಬಗ್ಗೆ ಕಾರ್ಯಕರ್ತರು ಒಟ್ಟಾಗಿ ಹೋಗ್ಬೇಕು ಅನ್ನೋ ಮಾಹಿತಿಯನ್ನ ಇಲ್ಲಿ ತನಕ ಕೊಟ್ಟಿಲ್ಲ. ಮತ್ತು ನಮಗೆ ಇಲ್ಲಿವರೆಗೆ ನಾವು ಪಕ್ಷ ಸದೃಢವಾಗಿ ಬೆಳೆದಿರುವ ಕಾರಣ ಬಿಜೆಪಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ನಾವೆಲ್ಲರ ಆಗ್ರಹ, ನಮ್ಮೆಲ್ಲ ಕಾರ್ಯಕರ್ತರ ಆಗ್ರಹ. ಖಂಡಿತವಾಗಿಯೂ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ನೀಡಿದಲ್ಲಿ ಖಂಡಿತ ಗೆಲ್ಲುವುದು ಸತ್ಯ. ಹಾಗಾಗಿ ಇದ್ರ ಮೊನ್ನೆ ಆರ್ ಅಶೋಕ್ ಅವರು ಬಂದಾಗಲೂ ಈ ವಿಷಯನ ಪ್ರಸ್ತಾಪ ಮಾಡಿದರೆ ಬಂದಂತ ರಾಜ್ಯದ ನಾಯಕರು ಅಥವಾ ಕೇಂದ್ರ ನಾಯಕರ ಮುಂದೆ ನಾವು ತಿಳಿಸಿರೋದು ಏನಂದ್ರೆ ಬಿಜೆಪಿ ಜಿಲ್ಲೆಯಲ್ಲಿ ಸದೃಢವಾಗಿದೆ, ನಮಗೆ ಅವಕಾಶ ಕೊಡಬೇಕು, ನಾವು ಈ ಬಾರಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನ ಎಲ್ಲರ ಜೊತೆನೂ ನಾವು ಮೂಡಿಸಿದೀವಿ. ಹೀಗಿರುವಾಗ ಮಾನ್ಯ ಸಂಸದರು ಬಿಜೆಪಿಯ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಒಂದು ಹಾಸ್ಯಾಸ್ಪದ. ಅವರು ಈ ಮಾತನ್ನ ಹಿಂಪಡೆಯಬೇಕು. ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ? ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ? ನೀವು ಹೌಸ್ ವೈಫ್, ವಿದ್ಯಾರ್ಥಿಗಳು, ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು. ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ? ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ? ಎಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ. ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ. ದೀಪಿಕಾ ಮೊಬೈಲ್ ನಂಬರ್ 9731453095.